ಇಂದು ಬೆಳಿಗ್ಗೆ 10ಕ್ಕೆ ರಾಜ್ಯ ಬಿಜೆಪಿ ಕಾರ್ಯಕಾರಿಣಿ ಸಭೆಯನ್ನ ಹಮ್ಮಿಕೊಳ್ಳಲಾಗಿದೆ. ವಿಜಯೇಂದ್ರ ರಾಜ್ಯಾಧ್ಯಕ್ಷರಾದ ಬಳಿಕ ಮೊದಲ ಬಾರಿಗೆ ಮೀಟಿಂಗ್ ನಡೆಸುತ್ತಿದ್ದಾರೆ. ಲೋಕ ಅಖಾಡವನ್ನ ಗೆಲ್ಲೋದಕ್ಕೆ, ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಲೋದಕ್ಕೆ ರಣತಂತ್ರವನ್ನ ರೂಪಿಸಲಾಗ್ತಾ ಇದೆ. ಸಭೆಯಲ್ಲಿ ಮಾಜಿ ಸಿಎಂ ಬಿವೈ ವಿಜಯೇಂದ್ರ, ಕೇಂದ್ರ ಸಚಿವರಾದಂತಹ ಭೂಪೇಶ್ ಯಾದವ್ ಕೂಡ ಭಾಗಿಯಾಗುವಂತಹ ಸಾಧ್ಯತೆ ಇದೆ. ಅಶ್ವಥ್ ನಾರಾಯಣ್ ಸೇರಿದಂತೆ ಒಟ್ಟು 900 ಮಂದಿ ಭಾಗಿಯಾಗುವಂತಹ ನಿರೀಕ್ಷೆ ಇದೆ. ಎಲ್ಲ ಬಿಜೆಪಿಯ ಸಂಸದರು, ಶಾಸಕರು, ಪರಿಷತ್ತಿನ ಸದಸ್ಯರು, ಪದಾಧಿಕಾರಿಗಳು ಎಲ್ಲರೂ ಕೂಡ ಈ ಒಂದು ಮೀಟಿಂಗ್ ನಲ್ಲಿ ಭಾಗಿಯಾಗುವಂತಹ ಸಾಧ್ಯತೆ ಇದೆ. 900 ಜನ ಭಾಗಿಯಾಗುವಂತಹ ಸಾಧ್ಯತೆ ಇದೆ. ಲೋಕಸಭಾ ಚುನಾವಣೆಯ ಹಿನ್ನೆಲೆ ನಿರೀಕ್ಷಿಸಿದಂತಹ ಸೀಟನ್ನ ಗೆಲ್ಲಲೇಬೇಕು ಅನ್ನುವಂತಹ ಒಂದು ರಣತಂತ್ರವನ್ನ ರೂಪಿಸಲಾಗ್ತಾ ಇದೆ. ಕಾರ್ಯತಂತ್ರಗಳ ಕುರಿತು ಸಭೆಯಲ್ಲಿ ಕೂಡ ಚರ್ಚೆಯನ್ನ ನಡೆಸಲಾಗುತ್ತೆ. ಬಿವೈ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾದ ಬಳಿಕ ಮೊದಲ ಬಾರಿಗೆ ಮೀಟಿಂಗ್ ಅನ್ನ ನಡೆಸ್ತಾ ಇರುವಂತದ್ದು. ಬಿಜೆಪಿಯ ಮುಖಂಡರೆಲ್ಲರೂ ಕೂಡ ಈ ಮೀಟಿಂಗ್ ನಲ್ಲಿ ಭಾಗಿಯಾಗಲಿದ್ದಾರೆ. ಬಿವೈ ವಿಜಯೇಂದ್ರ ಅವರು ನೂತನ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದ ಬಳಿಕ ಮೊದಲ ಕಾರ್ಯಕಾರಿಣಿ ಸಮಿತಿ ನಡೀತಾ ಇದೆ. ಈ ಸಭೆಯ ವಿಶೇಷತೆ ಏನು ಮತ್ತು ಲೋಕಸಭೆ ಚುನಾವಣೆ ಸನ್ನಿಹಿತ ಇರೋದ್ರಿಂದ ಸಾಕಷ್ಟು ಮಹತ್ವ ಕೂಡ ಪಡ್ಕೊಂಡಿರ್ತಕ್ಕಂಥದ್ದು ಈ ಸಭೆ. ಬನ್ನಿ, ಈ ಸಭೆ ಸಂಬಂಧಪಟ್ಟಂತೆ ಮಾತಾಡೋಣ. ಯಾವೆಲ್ಲ ರೀತಿ ಸಿದ್ಧತೆಗಳು ಮತ್ತು ಯಾರೆಲ್ಲ ನಾಯಕರುಗಳು ಇದರಲ್ಲಿ ಭಾಗಿಯಾಗ್ತಾರೆ, ಎಲ್ಲ ವಿಚಾರಗಳನ್ನು ನಮ್ಮ ಜೊತೆ ಮಾತಾಡೋದಕ್ಕೆ ಶಾಸಕರಾದಂಥ ಸಿ.ಕೆ. ರಾಮಮೂರ್ತಿ ಅವರಿದ್ದಾರೆ. ಬನ್ನಿ, ಅವರಿಂದ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ಇವತ್ತಿನ ಕಾರ್ಯಕ್ರಮ ವಿಶೇಷತೆ ಏನು ಮತ್ತು ಯಾರೆಲ್ಲ ನಾಯಕರು ಭಾಗಿಯಾಗ್ತಿದ್ದಾರೆ? ಕಾರ್ಯಕ್ರಮ ಭಾಳ ವಿಶೇಷವಾಗಿದೆ ಈ ಸಲ. ಯಾಕೆ ಅಂತಂದರೆ ವಿಜೇಂದ್ರ ಅವರು ಪ್ರಪ್ರಥಮವಾಗಿ ರಾಜ್ಯಾಧ್ಯಕ್ಷರಾದ ಮೇಲೆ ಇದೊಂದು ಹೊಸ ಇದು ಪಡ್ಕೊಂಡಿದೆ. ಮತ್ತು ಇಡೀ ಕಾರ್ಯಕರ್ತರದ್ದು ಉತ್ಸಾಹ ಇದೆ. ಇಡೀ ಈ ಒಂದು ಉದ್ದೇಶ ಏನು ಅಂತಂತಂದರೆ, ನಮ್ಮದು ಮೊದಲು ಲೋಕಸಭಾ ಚುನಾವಣೆಯ ಬಗ್ಗೆ 28ಕ್ಕೆ 22 ಸೀಟ್ ಗೆಲ್ಲಬೇಕು ಅಂತ ಏನೊಂದು ಒಳ್ಳೆಯ ಒಂದು ಚರ್ಚೆ ಇವತ್ತು ನೆಕ್ಸ್ಟ್ ನಡೀತಾ ಇದೆ. ಸುಮಾರು 1000 ಜನ ಅಪೇಕ್ಷಿತರು ಈ ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ. ರಾಜ್ಯದ ಎಲ್ಲ ಪ್ರತಿನಿಧಿಗಳು, ಶಾಸಕರುಗಳು, MLCಗಳು ಮತ್ತು ಪ್ರತಿಯೊಬ್ಬ ರಾಜ್ಯ ಘಟಕದ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರುಗಳು ಪ್ರತಿಯೊಂದು ಈ ಕಾರ್ಯಕ್ರಮ ಬಂದು ಪ್ರತಿ ಜಿಲ್ಲೆಯ ಒಂದು ಮಾಹಿತಿಗಳನ್ನ ಮುಂದೆ ಯಾವ ಥರ ಮಾಡಬೇಕು, ಏನಿದೆ, ಪಾಸಿಟಿವ್ ಏನಿದೆ, ನೆಗೆಟಿವ್ ಏನಿದೆ, ಇದೆಲ್ಲ ಕೂಡ ಇವತ್ತು ಒಂದು ಭಾಳ ದೊಡ್ಡ ಚರ್ಚೆ ಆಗ್ತಾಯಿದೆ. ಜೊತೆಗೆ ಇನ್ನೊಂದು ವಿಶೇಷ ಏನು ಅಂತಂದರೆ, ಜಗದೀಶ್ ಶೆಟ್ಟರ್ ಅವರು ಕೂಡ ಏನು ನಮಗೆ BJP ಬಂದಿದ್ದಾರೆ, ಕಾರ್ಯಕರ್ತ ಒಂದು ಹುಮ್ಮಸ್ಸು ಜಾಸ್ತಿ ಆಗಿದೆ. ಆ ದೃಷ್ಟಿಯಿಂದ ಇದೊಂದು ಭಾಳ ಒಂದು ಪ್ರತಿಷ್ಠೆ ತಗೊಂಡಿದ್ದೀವಿ. ಇದರಲ್ಲಿ ನಮ್ಮ ಉದ್ದೇಶ ಮುಂದೆ ಲೋಕಸಭಾ ಚುನಾವಣೆ ನಮಗೆ ಟಾರ್ಗೆಟ್ 28ಕ್ಕೆ 28 ಗೆಲ್ಲಬೇಕು ಅಂತ ಇದೆ. ಈಗ ರಾಷ್ಟ್ರೀಯ ಎಲ್ಲ ಪ್ರಧಾನ ಕಾರ್ಯದರ್ಶಿಗಳು ಬರ್ತಿದ್ದಾರೆ, ರಾಷ್ಟ್ರೀಯ ಮುಖಂಡರು ಬರ್ತಾ ಇದ್ದಾರೆ, MP ಗಳು ಬರ್ತಾ ಇದ್ದಾರೆ. ಎಲ್ಲ ಒಂದು ವಿಶೇಷತೆ ಇದೆ ಸರ್. ಲೋಕಸಭೆ ಚುನಾವಣೆ ಸನ್ನಿಹಿತ ಇರೋದ್ರಿಂದ ಈ ಸಭೆ ಒಂದಷ್ಟು ಕುತೂಹಲ ಇರತಕ್ಕಂಥದ್ದು. ಪ್ರಮುಖವಾಗಿ ಅಜೆಂಡಾಗಳು ಏನೇನು ಅಂದರೆ ಏನೆಲ್ಲ ಪ್ರಮುಖವಾದಂಥ ವಿಚಾರಗಳು ಚರ್ಚೆ ಆಗ್ಬೋದು ಅಂತ? ಒಂದು ಲೋಕಸಭಾ ಚುನಾವಣೆ ಬಗ್ಗೆ, ಮತ್ತು JDS ಒಂದು ಮೈತ್ರಿ ಇದೆ ಅದ್ರ ಬಗ್ಗೆ ಇರ್ಬೋದು, ಮತ್ತು ಕ್ಯಾಂಡಿಡೇಟ್ಗಳ ಬಗ್ಗೆ ಏನಾರ ಇದೆಯಾ ಅದ್ರ ಬಗ್ಗೆ ಕೂಡ ಚರ್ಚೆಗಳು ಆಗ್ತಾಯಿದೆ. ಮತ್ತು ಈ ಕಾಂಗ್ರೆಸ್ಸು ರಾಜ್ಯದಲ್ಲಿ ಏನೇನು ಗ್ಯಾರಂಟಿಗಳು ವಿಫಲತೆ ಆಗಿದೆ, ಮತ್ತು ಎಲ್ಲೆಲ್ಲಿ ಕಾಂಗ್ರೆಸ್ನವ್ರು ಇವತ್ತು ಸಮಸ್ಯೆಗಳು ಮಾಡ್ತಾಯಿದ್ದಾರೆ, ಪಕ್ಷಕ್ಕೆ ಯಾರೋ ಸೇರ್ಪಡೆ ಆಗೋಗಿದೆ, ಇದೆಲ್ಲ ಕೂಡ ಒಳಗೊಂಡಂತೆ ಭಾಳ ಚೆನ್ನಾಗಿ ಇವತ್ತು ಈ ನೆಕ್ಸ್ಟ್ ಒಂದು ಚುನಾವಣೆಗೆ ಇದೊಂದು ಭಾಳ ದಿಕ್ಕುಗಳು ಬದಲಾಯಿಸುವಂಥ ಒಂದು ಕಾರ್ಯಕಾರಿಣಿ ಭಾಳ ವಿಶೇಷ ಇರ್ತದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಿಷ್ಟು ಕೂಡ ಇವತ್ತಿನ ಕಾರ್ಯಕಾರಿಣಿ ಸಭೆ ಕುರಿತಂತೆ ಸಿ.ಕೆ. ರಾಮಮೂರ್ತಿಯವರ ಮಾತು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.